ನಮ್ಮ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಕಾಬಲ್ ಕಡಲೆ ತರಕಾರಿ ಸಾಗು ಮಾಡ್ತಾಯಿದ್ದೀನಿ. ಕಾಬಲ್ ಕಡಲೆ ತರಕಾರಿ ಸಾಗು ಮಾಡೋದಕ್ಕೆ ಮೊದಲಿಗೆ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನೊಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ಚಿಕ್ಕ ಕುಕ್ಕರ್ಗೆ ನಾನೊಂದು 1/4 ಕಪ್ಪು ಕಡಲೆ ನೆನೆಸಿದ್ದೆ, ಕಾಬಲ್ ಕಡಲೆ ನೆನೆಸಿದ್ದೆ. ಅದು ಅರ್ಧ ಕಪ್ ಆಗಿದೆ. ಅರ್ಧ ಕಪ್ ಕಡಲೆನ ಅದರಲ್ಲಿ ಹಾಕ್ಕೊಂಡು ನಾವು ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಕಾಳು ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ. ಅದಕ್ಕೆ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಿಲ್ ಬರ್ಸ್ಕೊಳ್ಳೋಣ. 3 ವಿಷಿಲ್ ಬರ್ಸ್ಕೊಂಡಿದ್ದಾದಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಿನ ಶುಂಠಿ, ಒಂದು ಅರ್ಧ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅರ್ಧ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಇಡೀ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕಿದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಪುದೀನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 2 ಸ್ಪೂನ್ ನೀರು ಹಾಕ್ಕೊಂಡು ನಾವು ಇವಾಗ ನೈಸಾಗಿ ರುಬ್ಕೊಳ್ಳೋಣ. ನೈಸಾಗಿ ರುಬ್ಕೊಂಡು ಇವಾಗ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ರುಬ್ಬಿ ಆಗಿದೆ ನೋಡಿ, ಮಸಾಲೆ ರುಬ್ಬಿ ಆಗಿದೆ. ಮಸಾಲೆ ರುಬ್ಬಿ ಆದಮೇಲೆ ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಇನ್ನೊಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡಿದ್ದಾದಮೇಲೆ ಸಾಸಿವೆ ಸಿಡಿಲಿ ಸ್ವಲ್ಪ ಸಿಡಿದಾದ್ಮೇಲೆ ನಾವು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಮತ್ತು ಮೇಯ್ನು ನಮಗೆ ಸಾಗುಗೆ ಬೇಕಾಗಿರೋದು ಜೀರಿಗೆ ಮೇಯ್ನ್ ಇರಬೇಕು. ಇವಾಗ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಪುಡಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಷ್ಟು ಸಣ್ಣ ಬೇಕೋ ಅಷ್ಟೇ ಸಣ್ಣಗೆ ಹೆಚ್ಚು ಹಾಕ್ಕೋಬೋದು. ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ನಾವು ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೆ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಒಂದು 2 ನಿಮಿಷ ನಾವು ಮತ್ತೆ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಮಿಕ್ಸಿಗೆ ಹಾಕಿರೋ ಮಸಾಲೆನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಮಿಶ್ರಣ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ. ಎಣ್ಣೆ ಬಿಡೋ ತನಕ ನಾವು ತಿರುಗಿಸ್ಕೊಳ್ಳೋಣ. ನೋಡಿ, ಇದು ಚಪಾತಿಗೆ, ಪೂರಿಗೆ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾನು 2 ದೊಡ್ಡ ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಮಿಕ್ಸಿಲಿ ಬೇಕಾದ್ರೆ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸಾಗು ಪೂರಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನಮಗೆ. ಇವಾಗ ನಾವು ಅನ್ನಕ್ಕೂ ಕೂಡ ತಿನ್ಬೋದಾಗುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ನಾವು ಇವಾಗ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ. ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ನಾವು ಎಣ್ಣೆ ಬಿಡೋ ತನಕ ತಿರುಗಿಸ್ಕೊಳ್ಳೋಣ. ತಿರುಗಿಸೋದಕ್ಕೆ ಮುಂಚೆ ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಆವಾಗ ಮಸಾಲೆ ಸ್ವಲ್ಪ ಚೆನ್ನಾಗಿ ಗ್ರೇವಿ ಬಿಡುತ್ತೆ. ನೋಡಿ, ಇವಾಗ ಗ್ರೇವಿ ಬಿಟ್ಟಾಗಿದೆ. ಇವಾಗ ನಾನು ಒಂದು ಅರ್ಧ ಕಪ್ ನವಿಲುಕೋಸು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ 1/4 ಕಪ್ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಬೀನ್ಸ್ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ. ಹೂಕೋಸನ್ನ ಹಾಕ್ಕೊಂಡಿದ್ದೀನಿ. ಹೂಕೋಸು ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ಬೇಯಿಸಿಟ್ಟಿರೋ ಕಡಲೆಕಾಳನ್ನು ನಾವು ಕಾಬಲ್ ಕಡಲೆನ ಇದಕ್ಕೆ ಸೇರಿಸ್ಕೊಬಿಡೋಣ. ನೀರು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ಬೇಯಿಸಿರೋ ನೀರನ್ನೇ ಸ್ವಲ್ಪ ತೆಗೆದ್ಬಿಟ್ಟು ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಬೇಕಾಗಿರೋ ನೀರನ್ನು ಮತ್ತೆ ಇದಕ್ಕೆ ಸೇರಿಸ್ಕೊಳ್ಳೋಣ, ನೀರು ಬೇಕಾಗಿದ್ದರೆ. ಇವಾಗ ನೋಡಿ, ನಾವು ಚೆನ್ನಾಗಿ ತಿರುಗಿಸ್ಕೊಬಿಡೋಣ. ತಿರುಗಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾನು ಕಡಲೆಕಾಳು ಬೇಯಿಸಿರೋ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ. ಮಿಕ್ಸಿ ಜಾರಿಂದ ಮತ್ತೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಮ್ಗೆ ಉಪ್ಪು ಖಾರ ಸರಿಯಾಗಿದೆಯಾ ನೋಡಿಕೊಂಡು, ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಇವಾಗ ನಾನು ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪುಡಿನ ಮಸಾಲೆ ಐಟಮ್ಸ್ ಮಾಡ್ಬೇಕಾರೆ ಹಾಕ್ಕೊಳ್ಳೋದು, ಚಿಕನ್ನು, ಮಟನ್ನು ಮತ್ತು ತರಕಾರಿ ಮಸಾಲೆಗಳು ಮಾಡ್ಬೇಕಾರೆ ಹಾಕ್ಕೊಳ್ಳೋದು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು 2 ವಿಷಿಲ್ ಬರ್ಸ್ಕೊಳ್ಳೋಣ. 2 ವಿಷಿಲ್ ಬರ್ಸ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ 2 ವಿಷಿಲ್ ಬರಲಿ. 2 ವಿಷಿಲ್ ಬಂದಾದಮೇಲೆ ಸಾಗು ರೆಡಿಯಾಗಿರುತ್ತೆ. ಇವಾಗ ನೋಡಿ ಯಾವ ಥರ ಬೆಂದು ಸಾಗು ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಮಗೊಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮಗೆ ವಿಡಿಯೋನ ಚೆನ್ನಾಗಿಲ್ಲ ಅಂತಂದರೂ ನೀವು ನಮಗೆ ತಿಳಿಸ್ಬೋದು, ಚೆನ್ನಾಗಿದ್ದರೂ ತಿಳಿಸ್ಬೋದು. ನಾನು ಪೂರಿ ಜೊತೆಗೆ ನೋಡಿ, ನಾನು ಸಾಗು ಚಪಾತಿ ಜೊತೆಗೆ ಮಾಡಿದ್ದೀನಿ ಇವತ್ತು. ನೀವು ಪೂರಿಗೆ ಬೇಕಾಗಿದ್ದರೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಿಸಿಲು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.